ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಸ್ನೇಹಿತರೆ, ಈ ಒಂದು 25 ಡೇಸ್ PT ಜಿಮ್ ಚಾಲೆಂಜ್ ಸೀರೀಸ್ ನ 22nd ಡೇ ವಿಡಿಯೋ ಆಗಿರುತ್ತೆ. ಇದು ಬೆಳಿಗ್ಗೆ ಎದ್ದ ಕೂಡಲೇ ನಾನು ಇಲ್ಲಿ ಕೊತ್ತಂಬರಿ ಬೀಜದ ನೀರನ್ನ ಕುಡಿಯೋದಕ್ಕೆ ಇಟ್ಕೊಂಡಿದ್ದೇನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೊತ್ತಂಬರಿ ಬೀಜದ ನೀರು. ಅದನ್ನ ಕುಡಿದು ನಾನು ಸ್ವಲ್ಪ ವಾಕ್ ಮಾಡಿದೆ ಟೆರೆಸ್ ಮೇಲೆ. ಸೊ ಪ್ರಿವಿಯಸ್ ವಿಡಿಯೋನಲ್ಲಿ ನೋಡಿ ಕೊತ್ತಂಬರಿ ಬೀಜದ ನೀರನ್ನ ಯಾವ ರೀತಿ ಮಾಡಿದ್ದೆ ಅಂತ ಹೇಳಿ. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದು ನಾನಿಲ್ಲಿ ರಾಗಿ ರೋಟಿನ ಮಾಡ್ಕೊಳ್ತಾ ಇದೀನಿ. ಈ ಒಂದು ರೋಟಿನ ಹೇಗ್ ಮಾಡುದು ಅಂತ ಪ್ರಿವಿಯಸ್ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು, ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಇದೆ, ಹಾಗೆ ಸ್ಪ್ರೌಟ್ಸ್ ಸ್ವಲ್ಪ ಇದೆ. ಒಂದು ರೋಟಿ ಆಲ್ರೆಡಿ ಇತ್ತು ಮಾಡಿದ್ದು, ಹಾಗಾಗಿ ಡ್ರೈ ಫ್ರೂಟ್ಸ್, ಸಲಾಡು, ಹಾಗೆ ಸೊಪ್ಪಿಂದು ಪಪ್ ಮಾಡಿದ್ದೆ ನೈಟು. ಸೊ ಫ್ರೆಶ್ ಆಗೇ ಇದೆ, ಬಿಸಿ ಮಾಡಿ ಇಟ್ಟಿದ್ದೆ ಚೆನ್ನಾಗಿ. ಸೊ ಅದನ್ನ ತಿಂದೆ ಬೆಳಗ್ಗೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇವತ್ತೇನು ಅಷ್ಟು ಕೆಲಸ ಇರಲಿಲ್ಲ ಈ ಒಂದು 22nd ಡೇ, ಯಾಕಂದ್ರೆ ರಾಗಿ ರೋಟಿ ಕೂಡ ಇಡೀ ದಿವ್ಸಕ್ಕೆ ಆಗುವಷ್ಟು ಮಾಡಿದ್ದೆ. ಹಾಗೆ ಪಪ್ ಕೂಡ ಇತ್ತು, ನೀವು ಇಲ್ಲಿ ನೋಡ್ತಿರ್ಬೋದು. ಟೆರೆಸ್ ಮೇಲೆ ಒಂದು ಬಿಳಿ ಪಿಜನ್ ಇತ್ತು, ಹಾಗೆ ಒಂದು ಕ್ಲಿಪ್ ತಗೊಂಡೆ. ಸೊ ಇವನ್ ಮಧ್ಯಾಹ್ನ ಕೂಡ ನಾನು ರಾಗಿ ರೋಟಿನೇ ತಿಂದೆ. ಸೊ ಇಲ್ಲಿ ಸ್ಪ್ರೌಟ್ಸ್ ಇದೆ, ಹಾಗೆ ದಾಳಿಂಬ್ರೆ, ಮತ್ತೆ ಒಂದ್ ಸ್ವಲ್ಪ ಟೊಮ್ಯಾಟೊ, ಕುಕುಂಬರ್ ಎಲ್ಲ ಇತ್ತಲ್ಲ, ಸೊ ಅದನ್ನೇ ನಾನು ತಿಂದೆ ಸ್ನೇಹಿತರೆ. ಸೊ ಇವತ್ ಏನು ಅಷ್ಟು ಅಡ್ಗೆ ಏನು ಜಾಸ್ತಿ ಮಾಡಿಲ್ಲ, ಯಾಕಂದ್ರೆ ಇದೇ ಸಾಕಾಗ್ಬಿಡತ್ತೆ. ಯಾಕೆ ನಾನು ಹೆಸರು ಕಾಳು ಹಾಗೆ ರಾಗಿ ಒಂದು ಪದಾರ್ಥಗಳು ಯೂಸ್ ಮಾಡ್ತೀನಿ ಅಂದ್ರೆ, ಜಿಮ್ ಅಲ್ಲಿ ಸರ್ ಹೇಳಿದ್ರು ಓನ್ಲಿ ಗ್ರೀನ್ ಗ್ರಾಮ್ ಮತ್ತೆ ರಾಗಿ ಐಟಮ್ಸ್ ಯೂಸ್ ಮಾಡಿ ಅಂತ ಹೇಳಿ. ಸೊ ಜಿಮ್ಗೆ ಹೋಗಿ ಬಂದು ಬರುವಾಗ ಒಂದ್ ಸ್ವಲ್ಪ ನಾನಿಲ್ಲಿ ವೆಜಿಟೇಬಲ್ಸ್ ನ ತಗೊಂಡು ಬಂದೆ. ಸೊ ಯೂಶಲಿ ಮಾರ್ಕೆಟ್ ಒಳಗಡೆ ತಗೊಳ್ತಾ ಇದ್ದೆ. ಸೊ ಬಟ್ ಅಲ್ಲಿ ನಿಲ್ಸಕ್ ಆಗ್ಲಿಲ್ಲ ಆಟೋನ, ಹಾಗಾಗಿ ಆನ್ ದ ವೇ ಒಂದು ಅಂಗಡಿನಲ್ಲಿ ನಿಲ್ಲಿಸ್ದೆ. ಅಲ್ಲಿ ಫ್ರೂಟ್ಸ್ ತಗೊಳ್ಳೋಣ ಅಂದ್ರೆ ಯಾವ್ದು ಅಷ್ಟು ಚೆನ್ನಾಗಿಲ್ಲ. ಇವನ್ ಆಪಲ್ ಕೂಡ ತುಂಬಾ ಎಲ್ಲ ಹಾಳಾಗಿತ್ತು, ಒಂದೇ ಒಂದು ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಒಂದು ಆಪಲ್ ಮತ್ತೆ ಮನೆಗೆ ಬೇಕಾಗಿರೋಂತ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ತಗೊಂಡು ಈ ಒಂದು ಕ್ಯಾರೆಟ್, ಚಿಲ್ಲಿ, ಕುಕುಂಬರ್, ಟೊಮ್ಯಾಟೊ ಇದೆಲ್ಲ ತಗೊಂಡು ಬಂದೆ ಸ್ನೇಹಿತರೆ. ಸೊ ಆಕ್ಚುಲಿ ಈ ರೀತಿ ಫ್ರೆಶ್ ಆಗಿ ತಗೊಂಡ್ ಬಂದು ಮಾಡ್ಕೊಂಡ್ರೆ ಹೆಲ್ತ್ಗೂ ಕೂಡ ಒಳ್ಳೇದು ಅಂತ ಹೇಳಿ ನಾನು ಜಿಮ್ಗೆ ಹೋಗಿ ಬರುವಾಗ ಏನಾದ್ರು ಬೇಕಿದ್ರೆ ತಂದ್ಬಿಡ್ತೀನಿ. ಸೊ ಇವನ್ ನೈಟ್ ಕೂಡ ನಾನು ರಾಗಿ ರೋಟಿನೇ ತಿಂದೆ. ಆಕ್ಚುಲಿ ಬೋರ್ ಅನ್ನಿಸ್ತಾ ಇತ್ತು ಈ ಒಂದು ಡೇಸ್, ಅಂದ್ರೆ ಜಿಮ್ಗೆ ಹೋಗೋ ಟೈಮಲ್ಲಿ ಬರೀ ರೋಟಿ ಮತ್ತೆ ಈ ಒಂದು ಸ್ಪ್ರೌಟ್ಸು. ಬಟ್ ಇಟ್ ಈಸ್ ಗುಡ್, ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಅಗೇನ್ ನಾನಿಲ್ಲಿ ಸಲಾಡ್ನ ಮಾಡ್ಕೊಂಡೆ, ಪೊಮೊಗ್ರಾನೇಟ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಜೀರಾ ಪೆಪ್ಪರ್ ಪೌಡರ್ನ ಹಾಕೊಂಡು ಸಲಾಡ್ನ ರೆಡಿ ಮಾಡ್ಕೊಂಡೆ. ಸ್ವಲ್ಪ ಹೆಸರು ಕಾಳು, ಸ್ಪ್ರೌಟ್ಸ್ ಎಲ್ಲ ಹಾಕೊಂಡು, ಸ್ವಲ್ಪ ಡ್ರೈ ಫ್ರೂಟ್ಸು, ಹಾಗೆ ರೋಟಿ ಮತ್ತೆ ಸೊಪ್ಪು, ಇದೆಲ್ಲವನ್ನು ಕೂಡ ನೈಟ್ ಡಿನ್ನರ್ಗೆ ನಾನು ತಿಂದೆ ಸ್ನೇಹಿತರೆ. ಸೊ ಈ ರೀತಿ ನನ್ನ ಒಂದು 22nd ಡೇ ಈ ಒಂದು ಡಯಟ್ ಡೇನ ಕಂಪ್ಲೀಟ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಮಾಡಿದ್ಮೇಲೆ ಹೋಗಿ ಸ್ವಲ್ಪ ಅಂದ್ರೆ ಟೆರೆಸ್ಗೆ ಹೋಗಿ ಸ್ವಲ್ಪ ವಾಕ್ ಮಾಡಿ ಬಟ್ಟೆಗಳು ಒಣಗಾಕಿದ್ನಲ್ಲ ಅದೆಲ್ಲ ತಗೊಂಡ್ ಬಂದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ತಂಪಿನ ಬೀಜ ಹಾಕಿರುವಂತಹ ನೀರು ಇವತ್ತು ಜಿಮ್ ಅಲ್ಲಿ ತಗೊಂಡು ಹೋಗಿದ್ದೆ. ಅದು ಸ್ವಲ್ಪ ಮಿಕ್ಕಿತ್ತು ನೈಟು, ಅದನ್ನ ಕುಡಿದು ಮಲಗ್ದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ಒಂದು ಡೇ ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಏನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.